लाख मदान सनम के झूले लाख पैसे तू वो शर्मे चमाए. ಸೊ ಥರ್ಡ್ ಡೇ ಹೇಗಾಯಿತು, ಎಲ್ಲಿಂದ ಎಲ್ಲಿಗೆ ಹೋದ್ರಿ? Third day was probably the most memorable day of this entire trip because ಪಾದುಮಿಂದ ಹೊರಟ್ವಿ. ಪಾದುಮಿಂದ ಹೊರಟಾದ್ಮೇಲೆ ವಿ ಜಸ್ಟ್ ಸ್ಟಾಪ್ ಬ್ರೀಫ್ಲಿ ಫಾರ್ ಫ್ಯೂಲ್ ಆ್ಯಂಡ್ ದೆನ್ ಸನಿ ಮೊನಾಸ್ಟ್ರಿ ಅಂತ ಒಂದು ಬರುತ್ತೆ ಜಾಗ, ಅಲ್ಲಿ ಸ್ಟಾಪ್ ಮಾಡಿದ್ವಿ. ವಿ ಜಸ್ಟ್ ಹ್ಯಾಡ್ ಅ ಬ್ರೀಫ್ ಲುಕಿಂಗ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ವಿ ವೇರ್ ಟೋಲ್ಡ್ ದಟ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಕಾರ್ಗಿಲ್. ಕಾರ್ಗಿಲ್ ಅಂದಿದ ತಕ್ಷಣ obviously every Indian knows about Kargil and Kargil is a very emotional place for everybody. And Kargil anta andru okay, we were riding among the beautiful landscapes, super roadgalu. We reached Rangdum place alli we stopped for a lunch. When we stopped for lunch we had, okay, luckily for that day ನಮಗೆ ಮ್ಯಾಗಿ ನೂಡಲ್ಸ್ ಜೊತೆಗೆ ದಾಲ್ ಚಾವಲ್ ಥರ ಏನೋ ಸಿಕ್ತು. ವೆನ್ ವಿ ವರ್ ಹ್ಯಾವಿಂಗ್ ಲಂಚ್ ಇನ್ ರಾಂಗ್ದುಮ್ ವಿ ಜಸ್ಟ್ ಡಿಡ್ ಲುಕ್ ಆ್ಯಸ್ ಫಾರ್ ಆಸ್ ವಿ ಕ್ಯಾನ್. ನೋಡಿದ್ರೆ ಫುಲ್ ಡಾರ್ಕ್ ಕ್ಲೌಡ್ಸ್ ಆ್ಯಂಡ್ ಬೈ ದ ಟೈಮ್ ವಿ ಫಿನಿಶ್ಡ್ ಅವರ್ ಲಂಚ್ ವಿ ಆಲ್ ವೇರ್ ಇನ್ ಅ ಪಾಸಿಟಿವ್ ಮೋಡ್. ಮಳೆ ತಾನೇ ಓಡಿಸಿದ್ರೆ ಆಯಿತು ಬಿಡು ಅಂತೆಲ್ಲ. ಬಟ್ ಎವ್ರಿಬಡಿ ನ್ಯೂ ದಿಸ್, ಬಟ್ ಫಾರ್ ಸಮ್ ಸೆಕೆಂಡ್ ಫಾರ್ಗಾಟ್ ದಟ್ ಅಲ್ಲಿ ಮಳೆ ಆಗಲ್ಲ, ಆದರೆ ಸ್ನೋನೇ ಆಗೋದು. ಸೊ ವಿ ಲೆಫ್ಟ್ ರಾಂಗ್ದುಮ್. ದ್ಯಾಟ್ ವಾಸ್ ಒನ್ ಬ್ಯೂಟಿಫುಲ್, ಟಫ್, nightmarish, adventurous ride which I need to explain on its own. We started riding. It is probably around 40 kilometers of off-road, narrow road. ಈ ಕಡೆ ಕ್ಲಿಫು, ಈ ಕಡೆ ಡ್ರಾಪು, ಆ್ಯಂಡ್ we are just going towards Kargil, and guess what? It starts snowing. Wow. Extreme snow. The max you can see is 1/2 meter ನಿಮಗೆ visibility. The snow ನಿಮ್ಮ ವೈಸರ್ ಮೇಲೆ ಬೀಳ್ತಾ ಇದ್ರೆ as you move, the snow will become frost. Your next challenge is crack the frost, clear the snow, move ahead. Then because of your warm breath, your visor going to fog up ಆಗುತ್ತೆ, ಅದಕ್ಕೆ ಏರ್ ರಿಲೀಸ್ ಮಾಡು. ಇದೆಲ್ಲ ವೈಲ್ಡ್ ರೈಡಿಂಗ್, ವೈಲ್ ವಿಸಿಬಿಲಿಟಿ ಇಸ್ ಲೆಸ್ ದೆನ್ 1/2 meter ಆ್ಯಂಡ್ ಆಲ್ ಯು ಕ್ಯಾನ್ ಸಿ ಈಸ್ ನಿಮ್ಮ ಕ್ಯಾಪ್ಟನ್ದು ಟೇಲ್ ಲ್ಯಾಂಪ್ ಅಷ್ಟೇ ನೀವು ನೋಡೋಕ್ಕಾಗ್ತಾ ಇದ್ದಿದ್ದು. ರೈಟ್ ಸೈಡ್ ಈಸ್ ದ ಕ್ಲಿಫ್ ವೇರ್ ಯು ಫಿಯರ್ ಏನೋ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅಂತ, ಲೆಫ್ಟ್ ಸೈಡ್ ಈಸ್ ದ ಡ್ರಾಪ್. ಯು ಟೇಕ್ one wrong lane, you might step on a wrong stone, you are next into the cliff. Oh my god. ಈ ಥರ extreme ಆಗಿ that weather made the whole journey beautiful. I can be very honest with you, I did say some prayers. I did remember all my loved ones. It was going on in my mind, and Sai Baba prayer ಒಂದೆರಡು ಹೇಳ್ಕೊಂಡೆ, ಗಣೇಶನ್ ಪ್ರೇಯರ್ ಒಂದೆರಡು ಹೇಳ್ಕೊಂಡೆ, ಬಿಕಾಸ್ ಇಟ್ ವಾಸ್ ದ್ಯಾಟ್ ಟಫ್. ಕಡೆಗೆ ಒಂದಿಷ್ಟು ಜನಕ್ಕೆ ಓಡ್ಸೋಕ್ಕಾಗದೆ ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿಸಿದ್ರು ಫಾರ್ ಅ ಲಿಟಲ್ ಬ್ರೇಕ್. ನಮಗೆ ನಮ್ಮ ಹ್ಯಾಂಡ್ಸ್ ಫೀಲ್ ಆಗ್ತಾ ಇರಲಿಲ್ಲ ಅಷ್ಟು ಚಳಿ. even though we had a waterproof gloves, the gloves is so frozen and you are not feeling your hands. Oh my god. ಅದರಿಂದ ನೆಕ್ಸ್ಟ್ ಆಪ್ಷನ್ ಏನಂದ್ರೆ ಹಾಟ್ ಎಕ್ಸಾಸ್ಟ್ ಹತ್ರ ಗ್ಲೌಸ್ ಜೊತೆ ಹಿಂಗೆ ಇಟ್ಕೊಂಡ್ರೆ, ಗ್ಲೌಸ್ ಇರಲಿ ನೀವು ಕೈ ಹತ್ರ ಇಟ್ರು ನಿಮ್ಗೆ ಹೀಟ್ ಫೀಲ್ ಆಗ್ತಾ ಇಲ್ಲ. Oh god. ಅಷ್ಟು ಚಾಲೆಂಜಿಂಗ್ ಆ್ಯಂಡ್ ಬಟ್ ಅಷ್ಟೇ ರಿವಾರ್ಡಿಂಗ್. ಬೈ ದ ಟೈಮ್ ಯು ಫಿನಿಶ್ಡ್ ಇಟ್, you can, I mean, our group had, everybody was a rider, everybody was really riding well. And by the time we finished it, it felt like you have accomplished something. And ನನ್ನ ಜೊತೆ ಇನ್ನೊಬ್ಬ ಲಿಥುವೇನಿಯಾಯಿಂದ ಬಂದಿದ್ದ, ಅವ್ನು ಹೇಳ್ದ 3 ದಿವಸಕ್ಕೆ I felt like whole Ladakh trip is complete after that ride. ಸೋ ನೈಸ್. ನೀವು ಹೇಳ್ತಾರದು ಕೇಳಿಸ್ಕೊತಾ ಇದ್ರೆ ನನಗೆ ಇವಾಗ ಚಳಿ ಆಗ್ತಾ ಇದೆ. ಓ ಮೈ ಗಾಡ್, ಇನ್ನು ಅಷ್ಟು ಸ್ನೋಯಿ ಕಂಡೀಷನಲ್ಲಿ ನಾನು ಹೋಗ್ತಿದ್ದ. I doubt it. Good on you. Congratulations. You did really well. Thank you for that, and thank you for the support, and thank you gods for keeping everyone safe that day. ನಿಮಗೆ ಕಾರ್ಗಿಲ್ ಕೇಳಿಸ್ಕೊಂಡಾಗ ಒಂಥರ ಎಕ್ಸ್ಪೀರಿಯನ್ಸ್ ಆಯಿತು, ಅಲ್ಲಿ ಹೋದಾಗ ನಿಮಗೆ ಹೇಗೆ ಅನಿಸ್ತು? ಸೊ ಈ ಥರ್ಡ್ ಡೇ ಮುಗಿತಾ ಬಂದಾಗ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಆಗಿದ್ಮೇಲೆ ವಿ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ಕಾರ್ಗಿಲ್ ವಿಲೇಜಸ್ leading up to the Kargil. So we were seeing lot of Indian army activityಗಳು.
ಆ್ಯಂಡ್ ವಿ ವರ್ ನಾಟ್ ಸೀಯಿಂಗ್ ಎನಿ ಯಾವುದು ಇಂಡಿಯನ್ ಆರ್ಮಿ ಟ್ಯಾಂಕ್ಸು ಅಥವಾ ಟ್ರಕ್ಸು ಅಥವಾ ಇಂಡಿವಿಜುವಲ್ ನೋಡ್ತಾ ಇರಲಿಲ್ಲ. ಬಟ್ ದೆರ್ ವಾಸ್ ಒನ್ ಏರಿಯಾ ವಿಚ್ ವಾಸ್ ಫುಲ್ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಿರೋ ಏರಿಯಾ, ಆ್ಯಂಡ್ ದಟ್ ವಾಸ್ ಸೋ ವೆಲ್ ಮೇಂಟೈನ್ಡ್ ಆ್ಯಂಡ್ ಇಟ್ ವಾಸ್ ಜಸ್ಟ್ ಬಿಫೋರ್ ಕಾರ್ಗಿಲ್. ಆ್ಯಂಡ್ ಯು ವೇರ್ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನಲ್ಲಿ ದ ಚೇಂಜ್ ಇಸ್ ಕಮಿಂಗ್. ಲೈಕ್ ಏನಂದರೆ ಲೈಕ್ ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ ಪೇಟ್ರಿಯಾಟ್ ಫಾರ್ ಇಟ್, but you're reaching the destination where Indian Army fought for the country in 1999. That one we had no clue when we are going close to it that we are going to visit the heart of the place the next day morning. Okay. So the fourth day was in fact ಒಂಥರ ಲೈಫ್ ಚೇಂಜಿಂಗ್ ಅಂತಲೇ ಇರ್ಬೋದು. ಬಿಕಾಸ್ ನಾವು ನಮ್ಮ ಕಂಫರ್ಟಲ್ಲಿ ಕೂತ್ಕೊಂಡು ನಾವು ಎಷ್ಟು ಮಾತಾಡ್ತೀವಿ, ನಮ್ಮ ಓವರ್ ದಿ ಹೆಡ್ ನಮ್ಮದೇ ಥಾಟ್ಸ್ಗಳನ್ನ, ನಮ್ಮದೇ ಅರೋಗೆನ್ಸಲ್ಲಿ, ನಮ್ಮದೇ ಈಗೋನಲ್ಲಿ ನಾವು ಫ್ಯೂ ಥಿಂಗ್ಸ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ದಟ್ ಈಸ್ ಫಾರ್ ನಮ್ಮದು ಅಂದಾಗ. ಬಟ್ ಕೆಲವೊಬ್ಬರು ನಮ್ಮದು ಅಂತ ಯೋಚನೆ ಮಾಡದೆ ದೇಶಕ್ಕೋಸ್ಕರ ಆ್ಯಂಡ್ ದೇಶದ ಜನಕ್ಕೋಸ್ಕರ ಏನು ಮಾಡ್ತಾರೆ, ದಟ್ ಈಸ್ ಅನ್ಪ್ಯಾರಲಲ್ ಆ್ಯಂಡ್ ಇಟ್ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್. ಕರೆಕ್ಟ್. ಸೊ ನೈಸ್. ಸೊ ನೀವು 4th ಡೇ ಕಾರ್ಗಿಲ್ನ ನೋಡ್ಕೊಂಡ್ರಿ, ಅಲ್ಲಿಂದ ಹೊರಟು ನೆಕ್ಸ್ಟ್ ಡೆಸ್ಟಿನೇಷನ್ ಯಾವ ಕಡೆ ಹೋದ್ರಿ? ಸೊ ಕಾರ್ಗಿಲ್ ಬೆಳಗ್ಗೆ ವಿ ವೆಂಟ್ ಟು LOC ಕಾರ್ಗಿಲ್ ಲೈನ್ ಆಫ್ ಕಂಟ್ರೋಲ್. ವಿ ಸಾ ಬೋತ್ ಸೈಡ್ಸ್ of Pakistan and India, and where exactly the war took place and why it took place and what was captured. We went through everything. We saw bunkers, we saw Dargah on Pakistan side, we saw everything. And one incident ಹೇಳಕ್ಕೆ ಇಷ್ಟಪಡ್ತೀನಿ. Since after that betrayal of treaty during the winter months, Indian Army 6 months ಅವರು during the winter they stay up there, they don't come back. I was thinking like 6 months ಏನೆಲ್ಲ ಹ್ಯಾಲುಸಿನೇಟ್ ಆಗ್ಬೋದು, ವಾಟ್ ಆಲ್ ಯು ವಿಲ್ ಗೋ ಥ್ರೂ ಆ್ಯಂಡ್ ಹೌ ಯು ಗೋನ್ ಹ್ಯಾಂಡಲ್ ಇಟ್. ದಿಸ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಹಾರ್ಟ್ ಟಚಿಂಗ್ ಸೆಕೆಂಡ್ ಆಫ್ ಮೈ ಎಂಟೈರ್ ಟ್ರಿಪ್. ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ನಮ್ಮ ಇಂಡಿಯನ್ ಆರ್ಮಿಗೆ. ನಮ್ಮನ್ನೆಲ್ಲ ಎಷ್ಟು ಸೇಫಾಗಿ ಕಾಪಾಡ್ತಾ ಇದ್ದಾರೆ. ನಾವಿಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡೋದಕ್ಕೆ ಇಂಡಿಯನ್ ಆರ್ಮಿಲೇ ಒನ್ ಆಫ್ ದ ಮೇಜರ್ ಕಾರಣ ಅಂತ ಹೇಳಿದ್ರೆ ಅದು ತಪ್ಪೇ ಆಗಲ್ಲ. ನಾವು ಪರ್ತಲ್ಲಿ ಇರ್ಬೋದು, ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ಇಂಡಿಯಾನಲ್ಲಿ ಇದ್ದಾರೆ. ಆ್ಯಂಡ್ ದಟ್ ಇಂಡಿಯಾನಲ್ಲಿ ಇರೋ ಪ್ರತಿಯೊಬ್ಬ ಇಂಡಿಯನ್ ರೂಟ್ಸ್ ಇಂಡಿಯಾನಲ್ಲಿದೆ. ಆ ರೂಟ್ಸ್ ಅವರೆಲ್ಲ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಇಂಡಿಯನ್ ಆರ್ಮಿನೇ ಕಾರಣ. ಅಲ್ಲಿ ಒಂದು ಮಾತ್ರ ನಿಜ, ಸಾವಿಗೆ ಭಯ ಪಡಲ್ಲ ಅಂತ ಯಾರು ಹೇಳಿದ್ರೆ ಅದು ಕೆಲವೊಬ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇನ್ನೊಬ್ರು ಹೇಳ್ತಾರೆ ಯಾರು ಸಾವಿಗೆ ಭಯ ಪಡಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಯಾರೂ ಅಲ್ಲ, ಇಂಡಿಯನ್ ಆರ್ಮಿ ಅಂತ. ದಟ್ ಈಸ್ ಇಂಡಿಯನ್ ಆರ್ಮಿ. ಹ್ಯಾಟ್ಸ್ ಆಫ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್. ನೀವು ಹೋಗಿ ಆ ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಜೀವಿಸಿದ್ದೀರಲ್ಲ, ನನಗೆ ಬಹಳ ಖುಷಿ ಇದೆ ನೀವು ಕಾರ್ಗಿಲ್ಗೆ ಹೋಗಿದ್ದು. ಆ್ಯಂಡ್ ಅಫ್ಕೋರ್ಸ್ ನನಗೆ ತುಂಬಾ ಭಯ ಇತ್ತು ನೀವು ಈ ಬೈಕ್ ಅಡ್ವೆಂಚರ್ ಪ್ಲ್ಯಾನ್ ಮಾಡ್ಕೊಂಡಾಗ. ಬಟ್ ಆ್ಯಸ್ ರೂಟ್ ಮ್ಯಾಪ್ ನೋಡಿದಾಗ ಓಹ್ ಕಾರ್ಗಿಲ್ಗೆ ಹೋಗ್ತಾನಾ, ಓಹ್ ಹೌದಾ ಅಂತ ನನಗೆ ಎಕ್ಸೈಟ್ಮೆಂಟ್ ಇತ್ತು. ಸೊ ನೀವು ಹೋಗಿದ್ದು ನನಗೆ ಬಹಳನೇ ಖುಷಿ ಇದೆ. ಐ ಆಮ್ ವೆರಿ ಬಿಕಾಸ್ ನೋ ವರ್ಡ್ಸ್, no amount of money, no amount of well wishing ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಇಂಡಿಯನ್ ಆರ್ಮಿ. ದ ಡೀಡ್ಸ್ ವಾಟ್ ದೇ ಹ್ಯಾವ್ ಡನ್. ನೀನು ಓವರ್ ದ ಟಾಪ್ ಮಾತಾಡು, ನೀನು ಏನೇ ಮಾತಾಡು, ಯು ಕಾಂಟ್. ಪ್ರಾಬ್ಲಿ ಇನ್ನೂ ಒಂದು 7 ಜನ್ಮ ಎತ್ತು ಬಂದ್ರೂ ಅವರು ಮಾಡಿ ಅವ್ರ ಸೆಲ್ಫ್ಲೆಸ್ನೆಸ್ನ ನಾವು ಒಂದು ರೂಪಾಯಿ ಕೂಡ ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ವೆನ್ ಐ ಮೆಟ್ ಅ ಆರ್ಮಿ ಆಫೀಸರ್, I turned off all my vlogging and I said, ಸರ್ ಇದೆಲ್ಲ ವ್ಲಾಗ್ ಮಾಡ್ತಾಯಿಲ್ಲ, ರೆಕಾರ್ಡ್ ಮಾಡ್ತಾಯಿಲ್ಲ, ಬಟ್ ನಾನು ಪರ್ಸ್ನಲಾಗಿ ಒಂದು ಮೆಸೇಜ್ ಹೇಳಬೇಕಂತ ನಾನು ಅವ್ರಿಗೊಂದು ಮೆಸೇಜ್ ಕಡಿಮೆ ಮಾಡಿದೆ. ಅವಾಗ ಲಿಟ್ರಲಿ ಆಟೋಮೆಟಿಕ್ಕಾಗಿ ಐ ಹ್ಯಾಡ್ ಟೀಯರ್ಸ್ ಇನ್ ಮೈ ಐಸ್. ಬಿಕಾಸ್ ಅವ್ರು ಯೋಚನೆ ಮಾಡ್ತಾಯಿಲ್ಲ. ಅವರು ಯಾರೋ ಬ್ಯಾಂಗ್ಳೂರ್ನಲ್ಲಿ ಟ್ರೈನ್ ಆಗಿರೋರು ಅಲ್ಲೋಗಿ ಫೈಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಆ್ಯಂಡ್ ಹೂ ಕ್ಯಾನ್ ಡೂ ದ್ಯಾಟ್? ನೋಬಡಿ ಕ್ಯಾನ್ ಡೂ ದ್ಯಾಟ್. ಕರೆಕ್ಟ್. ಇಲ್ಲಿಂದ ಹೊರಟ್ರಿ, ಕಾರ್ಗಿಲಿಂದ ನೆಕ್ಸ್ಟ್ ಎಲ್ಲಿ ಹೋದ್ರಿ? So LOC ಮುಗಿಸ್ಕೊಂಡು then we started riding towards our dream destination, that is Leh. Oh, beautiful. En route to Leh, it was the landscape. The enormity of the landscape ಹೇಗಿದೆ ಅಂದರೆ 360 degree view.
and you have a million composition of images. ಪ್ರತಿ ಒಂದು ಇಮೇಜು you can compose in your brain, like especially if you are a photographer. ಅಷ್ಟು ಲ್ಯಾಂಡ್ಸ್ಕೇಪ್ಗಳು. ಅಲ್ಲಿ ಹೋಗ್ಬೇಕಾದ್ರೆ ವಿ ಸ್ಟಾಪ್ಡ್ ಎಟ್ ಮ್ಯಾಗ್ನೆಟಿಕ್ ಹಿಲ್ ವಿಚ್ ಇಸ್ ಅಗೇನ್ ಅ ಜಿಯೋಗ್ರಫಿಕಲ್ ವಂಡರ್. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಏನದು ಮ್ಯಾಗ್ನೆಟಿಕ್ ಹಿಲ್ ವಿಚ್ ವೇರ್ ವೆನ್ ಯು ಸ್ಟಾಪ್ ದ ವೆಹಿಕಲ್ ವೇರ್ ಯು ಥಿಂಕ್ ದಟ್ ಸ್ಲೈಡ್ ಹಿಂಗಿದೆ ಅಂತ, ಬಟ್ ದ ವೆಹಿಕಲ್ ಸ್ಟಿಲ್ ಮೂವ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಅದು ಮ್ಯಾಗ್ನೆಟಿಕ್ ಹಿಲ್. ಅಲ್ಲಿಂದ ಒಂದು ಗುರುದ್ವಾರ ಇದೆ ಪತ್ತರ್ ಸಾಹೇಬ್ ಅಂತ. ದಟ್ ಈಸ್ ದ ಗುರುದ್ವಾರ್ ಇನ್ ದ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇನ್ ದ ವರ್ಲ್ಡ್. ಅದು ಆಮೇಲೆ ಅಲ್ಲಿಂದ ಆನ್ ರೂಟ್ ವಿ ಸಾ ಇಂಡಿಯನ್ ವಾರ್ ಮೆಮೋರಿಯಲ್. ದೆನ್ ವಿ ಮೇಡ್ ಇಟ್ ಟು ಲೇನಲ್ಲಿ ನಾವು 3 Idiots ಮೂವಿ ನೋಡಿದಾಗ ಅಲ್ಲಿ ಒಂದು ಇದು ನೀರಿರುತ್ತೆ, ಅಂದ್ರೆ ಸಮುದ್ರ ನದಿ ಅದು ಪ್ಯಾಂಗಾಂಗ್ ಲೇಕ್ ಅಂತ. ಲೇಕ್ ಅದು ನಾವು ಲೇ ಶುರು ಮಾಡಿದ್ದು ನೆಕ್ಸ್ಟ್ ಥರ್ಡ್ ಡೇ. ಲೇ ಇಂದ ಶುರು ಮಾಡಿದ್ದು ಥರ್ಡ್ ಡೇ ಆ ಡೆಸ್ಟಿನೇಷನ್ ರೀಚ್. ವೆಸ್ಟರ್ನ್ ಆಸ್ಟ್ರೇಲಿಯಾ ಈಸ್ ಲೈಕ್ ಲದಾಖ್, ಲೇ ಈಸ್ ಪರ್ತ್. ಸೊ ನೀವು ಅಲ್ಲಿಂದ ಹೊರಟ್ರಿ, ಆಮೇಲೆ ಏನಾಯ್ತು? ಮಾರನೇ ದಿವಸ ಹೊರಟ್ವಿ. ದೆನ್ ವಿ ವೇರ್ ಅಪ್ ಫಾರ್ ಅವರ್ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಆಫ್ ದ ಎಂಟೈರ್ ಟ್ರಿಪ್. ದಟ್ ಲೇ ಇಂದ ಹೊರಟ್ವಿ, ಫ್ಯೂಲ್ ಹಾಕ್ಸ್ಕೊಂಡು ಇನ್ನೇನು ವಿ ಹ್ಯಾಡ್ ಟು ಎಂಟರ್ ದ ಪಾಸ್. ದೆನ್ ವಿ ಗಾಟ್ ಟು ನೋ ದಟ್ ಬಿಕಾಸ್ ಆಫ್ ದ ಹೆವಿ ಸ್ನೋ ಅವರ್ ಫಸ್ಟ್ ಡ್ರೀಮ್ ಡೆಸ್ಟಿನೇಷನ್ ಆಫ್ ಕಾರ್ದುಂಗ್ಲಾ ಈಸ್ ಕ್ಲೋಸ್ಡ್ and it is not allowed for the bikers. So then began the whole rescheduling and replanning. So ನಾವು ಕಾರ್ದುಂಗ್ಲಾ ಪಾಸ್ ಮಾಡಿ ಫೈನಲ್ ಆಗಿ ಹಾನ್ಲೆ ಹೋಗಿ ಹಾನ್ಲೆಯಿಂದ ವಾಪಸ್ ಲೇಕ್ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ದೆನ್ ಬಿಕಾಸ್ ಕಾರ್ದುಂಗ್ಲಾ ವಾಸ್ ಕ್ಲೋಸ್ಡ್ ವಿ ಡೈರೆಕ್ಟ್ಲಿ ವೆಂಟ್ ಟು ಹಾನ್ಲೆ ವಿಚ್ ಹ್ಯಾಸ್ ದ ಬ್ಯೂಟಿಫುಲ್ ಅಬ್ಸರ್ವೇಟ್ರಿ, ಸ್ಕೈ ಅಬ್ಸರ್ವೇಟ್ರಿ ಅಲ್ಲಿದೆ. ಹಾನ್ಲೆ ವಾಸ್ ಅ ಬಿಟ್ ಆಫ್ ಅ ಪ್ಲೇಸ್. ದೆನ್ ನಾವೇನು ಅನ್ಕೊಂಡ್ವಿ, ಹೊರಡ್ಬಿಟ್ಟು ಇಫ್ ವಿ ರೀಚ್ Kuyol, which is 70 kilometers away from Hanle, we'll stay there and then we'll make to Hanle anta. And Leh in the Hortvi, that day was a big kilometer ride day. So 270 kilometers orgu ಓಡಿಸಿದ್ವಿ. We reached the checkpoint at 5:30 in the evening, and there was our second disappointment. Check post ali army didn't let us cross the check post, saying that it is close to China border. And ಓನ್ಲಿ ವಿಲೇಜರ್ಸ್ ಮಾತ್ರ ಇಲ್ಲಿ ಕ್ರಾಸ್ ಮಾಡೋಕ್ಕಾಗೋದು, ಬೇರೆ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ವಿ ಕಾಂಟ್ ಲೆಟ್ ಯು ಗೈಸ್ ಗೋ. ಅಟ್ 5:30 ಇಟ್ಸ್ ಆಲ್ಮೋಸ್ಟ್ ಕ್ಲೋಸರ್ ಟು ಪಿಚ್ ಡಾರ್ಕ್. ದೆನ್ ವಿ ಮೇಕ್ ಅ ಡಿಸಿಷನ್ ಟು ರೈಡ್ 70 kilometers ಟು ಹಾನ್ಲೆ ಇನ್ ದಟ್ ನೈಟ್. ನೋ, ಸೇಫಾಗಿ ರೀಚ್ ಆಗಿದ್ದೆ, ನಮಗೆ ಭಾರಿ ಖುಷಿ. ಅಲ್ಲಿ ರೀಚ್ ಆದ್ರಿ, ಆಮೇಲೆ ನೆಕ್ಸ್ಟ್ ಏನು? ಅಲ್ಲಿ ರೀಚ್ ಆಗೋದೇ ಒಂದು ದೊಡ್ಡ ಕಷ್ಟ ಆಯಿತು. ಯಾಕಂದರೆ ಕಂಪ್ಲೀಟ್ ಪಿಚ್ ಡಾರ್ಕ್. ನಿನ್ನ ಕ್ಯಾಪ್ಟನ್ ಹೀ ಈಸ್ ಫಾಲೋಯಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್, ಹೀ ಈಸ್ ಫಾಲೋಯಿಂಗ್ ಹಿಸ್ ಬೈಕ್ ಲೈಟ್ ಆನ್ ಟು ದ ಟೆರೈನ್, ಆ್ಯಂಡ್ ನಾವೆಲ್ಲ ಆನ್ ಟೈಲ್ ಲ್ಯಾಂಪ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಿಚ್ ಡಾರ್ಕ್, ನಥಿಂಗ್, ಯು ಕ್ಯಾನ್ ಸಿ ನಥಿಂಗ್. ರೋಡ್ ಪ್ರಾಬ್ಲಿ ಅರೌಂಡ್ 5-6 feet wide ಏನೋ ಇರ್ಬೋದು. ಲಕ್ಕಿಲಿ ಆನ್ ಕಮಿಂಗ್ ಟ್ರಾಫಿಕ್ ಇರಲಿಲ್ಲ, ಬಟ್ ಗುಡ್ ರೋಡ್ಸ್. And we made it to Hanle around 9 o'clock in the night. And when we made it, it was minus. Oh no. Minus, shivering, and we were in a wooden cabin. And luckily, Papa local organizer on only phone ಮಾಡಿ, he had organized something, so we had something to eat. So ಒಳ್ಳೆ ಮರಳುಗಾಡಲ್ಲಿ ನೀರು ಸಿಕ್ಕಿದಾಗಾಯಿತು. And then we slept in the wooden cabins. Oh my god, ಎಷ್ಟು ಚಳಿ ಆಗ್ತಾ ಇರುತ್ತೆ ಅಂತ ನಮಗೆ ನೀವು ಹೇಳ್ತಿರೋದ್ರಲ್ಲೇ ಗೊತ್ತಾಗ್ತಾ ಇದೆ. ಗುಡ್, ನೀವು ಈ ಥರ ಎಲ್ಲ ಕಷ್ಟಗಳನ್ನ ಪಾರ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರಿ ಅಂತ. ಅದು ಕಷ್ಟ ಅನ್ನೋದಕ್ಕಿಂತ ಚಾಲೆಂಜಿಂಗ್ ಆಗಿತ್ತು, ಬಟ್ ಐ ಲವ್ ದೋಸ್ ಚಾಲೆಂಜಸ್. ಆ್ಯಂಡ್ ಅಗೇನ್ ಹಾನ್ಲೆ ಬೆಳಗ್ಗೆ ಎದ್ವಿ, ವಿ ಆರ್ ಇನ್ ಬಿಟ್ವೀನ್ ದ ವ್ಯಾಲಿ ಆ್ಯಂಡ್ ಸುತ್ತಲೂ ರಾತ್ರಿ ಗೊತ್ತಾಗಿಲ್ಲ, ಸುತ್ತಲೂ ಮೌಂಟೇನ್ಸ್, full mountains, Hanleli, and we could see the far end observatory. And unluckily that day we could not see anything like observatory go there, you can actually see the galaxy and all the stars and all. And star trails, you can make a good video of star trails and everything. But we reached late and plan was a bit disrupted. So but next what came was something, the best thing which came up.